ಸೌಂಡ್. ನಮ್ಮ ಸಂಘಕ್ಕೆ ನೀವು ಚಪ್ಪಾಳೆ ಹೊಡೆದ್ರಿ. ನಮ್ಮ ಸಂಘ ಯಾವ್ದಂತ ಬಹಳ ಮಂದಿ ಗೊತ್ತಿಲ್ಲ. ಯಾರು ತಲೆ ಒಳಗೆ ಕೂದ್ಲಿಲ್ಲ ಅವರೆಲ್ಲ ನಮ್ಮ ಸಂಘದವರು. ಎಲ್ಲೆಲ್ಲಿ ಲೈಟ್ಗೆ ಮಿರಿ ಮಿರಿ ಮಿನ್ಸ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು. ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವ್ರು ನೋಡ್ಬೇಕ್ರಿ, ಇಲ್ಲಿ ಕೂದೋಗ್ಬಿಟ್ಟಿರ್ತಾವ, ಒಂದು ಮನೆ ಸೂರ್ಯಕಾಂತಿ ಆದಂಗ ಆಗ್ಬಿಟ್ಟಿರ್ತದ. ಅವರು ನಮ್ಮ ಸಂಘದ ಖಜಾಂಚಿಗಳು. ಇನ್ನು ಕೆಲವ್ರು ನೋಡ್ಬೇಕ್ರಿ, ಇಲ್ಲಿಂದ ತಗೊಂಡು ಕೂದ್ಲಿಂಗ್ ಹಾಕಿದ ಚಪ್ರ ಕಟ್ಟಿಂಗ್ ಅಂತ ಅದಕ್ಕೆ, ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು. ಯಾರಾದರೂ ನಮ್ಮ ಸಂಘಕ್ಕೆ ಸೇರೋ ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು. ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಲ್ಲ ಸ್ನೇಹಿತರೆ, ಆದ್ರೆ ನಮ್ಮ ಸಂಘದವ್ರಿಗೆ ಬಹಳ ಖುಷಿ ಆಗೋದು ಯಾವಾಗಂದ್ರೆ ಮಳೆ ಬಂದಾಗ್ರಿ. ಕೊಟ್ರೇಶ್ ಅವ್ರಿಗೆ ಮಳೆ ಬಂದಾಗ ನಿಮಗೆ ಯಾಕ್ರಿ ಖುಷಿ? ಏನೋ ಸುಖರಿ ಅದು. ಮೇಲಿಂದ ಮಳೆ ಹನಿ ಬಿದ್ದುಕೊಳ್ಳಿ, ಟಪ್ ಅಂತ ಬಿದ್ದುಕೊಳ್ಳಿ, ಟಣ್ ಅಂತ ಸೌಂಡ್ ಬರ್ತ್ರಿ. ಆಹಾ ಹಾ ಹಾ ಹಾ, ಕೋಟಿ ರೂಪಾಯಿ ಕೊಟ್ಟರು ಬಹಳಷ್ಟು ಮಂದಿ ಕೂದಲರಿಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ದು ಏನಿಲ್ಲ, ಡೈರೆಕ್ಟ್ ಟಪ್ ಟಣ್ಣ, ಆಹಾ ಮಜಾನೇ ಬೇರೆ ರೀ. ಮಳೆ ಹನಿ ಬೀಳಿ ಬೇಡ ಅಂತ ಹೇಳಂಗಿಲ್ಲ ಸ್ನೇಹಿತರೆ, ಆದ್ರೆ ಆಲಿಕಲ್ಲ ಮಾತ್ರ ಬೀಳಬಾರ್ದು ನಮಗೆ. ನೋಡ್ರಿ ನಿಮ್ಗೆ ಎಷ್ಟು ಆನಂದ ಆಗಿರ್ಬೇಕು, ಹೌದಾ? ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದಕ್ಕೆ ಸ್ನೇಹಿತರೆ, ಇದೆ ಎಂದು ಮೆರೆಯಬೇಡ, ಇದೆ ಎಂದು ಮೆರೆಯಬೇಡ, ಇಲ್ಲ ಎಂದು ಕೊರಗಬೇಡ. ಒಂದೇ ತರ ಇದ್ರೆ ಬಹಳ ಜೀವನ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ರಂಗದಲ್ಲಿ ಕೂಡ ನಾವು ಹಾಸ್ಯಗಳನ್ನ ನಾವು ಕಾಣಬಹುದು ಸ್ನೇಹಿತರೆ. ಇತ್ತೀಚೆಗೆ ಬಂದವರು ಕಟಿಂಗ್ಗಳು ಏನು ಅನಾಹುತ ಕಟಿಂಗ್ ಕೊಡ್ರಿ. ನಾನು ಒಬ್ಬ ಹುಡುಗನ ಕೇಳಿದೆ, ತಮ್ಮ ಯಾವ್ದಲ್ಲಿ ಕಟಿಂಗು ಅಂದೆ. ಎಬ್ಬುಲಿ ಇರುವ ತಮ್ಮ. ಈ ಕಡೆ ಒಬ್ಬ ನಿಂತ್ಕೊಂಡಿದ್ದೀನಿ, ತಮ್ಮ ನಿಂದೆ ಯಾವ್ದಲ್ಲಿ ಕಟಿಂಗು ಅಂದೆ. ರಾಜ ಹುಲಿ. ಇವರಿಬ್ಬರು ಸೇರ್ಕೊಂಡು ವಾಪಸ್ ಅಣ್ಣ ನಿಂದೆ ಅದಣ್ಣ ಕಟ್ಟಿಂಗ್ ಅಲ್ಲ ನನಗ. ಅವರಿಬ್ಬರು ನಾನು ಸೇರ್ಕೊಂಡು ವಾಪಸ್ ನಾನು ಕೇಳಿದ್ರೆ ನಂದು ಯಾಕೆ ಕಟ್ಟಿಂಗ್ ಅಂತ ನಾನು ಹೇಳ್ಬೇಕ್ರಿ ಅವ್ರಿಗೆ. ನನ್ನ ಪುಣ್ಯರೇ ಅವತ್ತು. ಅದಕ್ಕೆ ಸ್ನೇಹಿತರೆ, ನಾವು ನಮ್ಮ ಮೇಲೆ ಹಾಸ್ಯಗಳನ್ನು ಮಾಡ್ಕೊಳ್ತೀವಿ. ನಾನು ಕೆಲವರ ಪ್ರಶ್ನೆಗಳು ಕೇಳ್ತೀನಿ, ನೇರವಾಗಿ ನನಗೆ ಉತ್ತರ ಕೊಡ್ಬೇಕು ನೀವೆಲ್ಲ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ, ಇಲ್ಲಿ ನೇತ್ರ ತಜ್ಞರಿದ್ದರೆ ನೇತ್ರದಾನ ಬಹಳ ಇಂಪಾರ್ಟೆಂಟ್. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ. ಪೂಜ್ಯರು ಕೊಡ್ತಾ ಇದ್ದಾರೆ, ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ, ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಕನ್ಯಾದಾನ. ಯಾರಪ್ಪ ಪುಣ್ಯಾತ್ಮ ಮತ ನೋಡ್ರಿ, ದುಶ್ಮನ್ ಕಾಯ ಅಂದ್ರೆ ಬಗಲ್ ಮೇಲೆ ಸೈಲೆಂಟ್ ಆಗಿ ಓದ್ಬಿಡ್ತಾರೆ ಅವರು. ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾದ ಕನ್ಯಾದಾನ ಅಂತೆ. ಪುಣ್ಯಾತ್ಮ ಯಪ್ಪ ಎಲ್ಲಿದೆಯಪ್ಪ ತಂದೆ. ಎಂತೆಂತ ಸಿದ್ಧಾರ ನಮಗೆ ಸ್ನೇಹಿತರೆ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಕನ್ಯಾದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ. ನನ್ನ ಕೈ ನನ್ನ ತಲೆ ಮೇಲೆ ಹೋದ್ರೆ ನಿಮಗೆ ಖುಷಿ ಆತ ನನಗೆ ಅರ್ಥ ಆಗ್ಲಿಲ್ಲ. ನಮ್ದು ಒಂದು ಮನೆ ಮೈದಾನ ಕಣ್ಣ ಕಾಣ್ತದೆ ನಿಮಗೆ, ಹೌದಾ? ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಡಾಕ್ಟರ್ BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಶ್ರೇಷ್ಠ ದಾನ ಸ್ನೇಹಿತರೆ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ, ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ. ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನ ಬಲಿದಾನ ಕೊಡ್ತಾನೆ ಸ್ನೇಹಿತರೆ, ಅದು ನಿಜವಾದ ದಾನ. ಅಂತಹ ಯೋಧರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸುವಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ, ಈಗ ಪ್ರಾರಂಭಿಸ್ತಿದ್ದೀನಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾನು ಹೇಳೋದಿಲ್ಲ. ಬೇಕಾದಷ್ಟು ಹಾಸ್ಯ ಪ್ರಸಂಗ ನಮ್ಮ ಜೀವನದೊಳಗೆ ಸಿಗ್ತಾ ಹೋಗ್ತಾ ಸ್ನೇಹಿತರೆ. ಇತ್ತೀಚೆಗೆ ಟಿವಿ ಒಳಗೆ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಿದ್ದೀವಿ. ಏನು ಅನಾಹುತ ಅಡ್ವರ್ಟೈಸ್ಮೆಂಟ್ ಬರಕ್ಕೆ ಶುರುವಾಗ್ಯವ್ರಿ. ನೀವು ತುಂಬಾ ದಪ್ಪಗಿದ್ದೀರಾ, ತೆಳ್ಳಗಾಗಬೇಕೆ, ನ್ಯೂಟ್ರಿಸ್ಲಿಮ್ ಆಯುರ್ವೇದಿಕ್ ಟಾಣಿಕ್ ಕುಡೀರಿ ಅಂತ ಬಂತು. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ, ನೀವು ತುಂಬಾ ದಪ್ಪಗಿದ್ದೀರಾ, ತೆಳ್ಳಗಾಗಬೇಕೆ, ನ್ಯೂಟ್ರಿಸ್ಲಿಮ್ ಆಯುರ್ವೇದಿಕ್ ಟಾಣಿಕ್ ಕುಡೀರಿ ಅಂತ ಬಂತು. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ, ನಾನು ಊಟ ಕುತ್ಕೊಂಡಿದ್ದೆ ಅವಾಗ ಸ್ಟಾರ್ಟ್ ಆಯ್ತು. ಹಾರ್ಪಿಕ್ ಬಳಸಿ ಟಾಯ್ಲೆಟ್ ಸ್ವಚ್ಛಗೊಳಿಸಿ. ಏನು ಕೂಡ್ತನ ಮಕ್ಕ ಅದನ್ನ ನೋಡ್ಬೇಕ.
ಆಹಾ ಅಡ್ವರ್ಟೈಸ್ಮೆಂಟ್ ಒಳಗೆ ಒಬ್ಬ ಹೆಣ್ಮಗಳು ಬಂದು ಸುಮ್ಮನಿರಲಿಲ್ಲ. ಗಮಗಮ ಏನತ್ತಿದೆ ಅಂದ್ಲು. ಯವ್ವಾನ್ಯನ ಇದನ್ನೂ ಸುಧಾರಿಸ್ಕೊಂಡೆ ಸ್ನೇಹಿತರೆ. ಇನ್ನ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ನನಗೆ ಆಗಬಾರದಕ್ಕಂತ ಅಡ್ವರ್ಟೈಸ್ಮೆಂಟ್. ನೀವು ಬೊಕ್ಕತಲಿಗೆ ನೋಡ್ರಿ, ನಿಮಗೆ ಎಷ್ಟು ಎಫೆಕ್ಟ್ ಆಗ್ತದೆ ನನಗೆ ಅರ್ಥನಾಗೋದು. ನನಗೆ ನೀವು ಬೊಕ್ಕತಿಲ್ಲ ಅಂತ ಕೂಡ ಸ್ನೇಹಿತರೆ ಟಿವಿಗೆ ಕಲ್ತ್ಕೊಂಡಿಬೇಕು ಅನ್ಸಿಬಿಡ್ತು ನನಗೆ. ನಾನು ಯಾಕೆ ಟಿವಿ ಕಲ್ತ್ಕೊಂಡಿಲ್ಲ ಅಂದ್ರೆ, ಟಿವಿನ ದುಡ್ಡು ಕೊಡ್ಕೊಂಡು ಒಂದೇ ಒಂದು ಕಾರಣಕ್ಕೆ ಅವತ್ತು ಕೈ ಬಿಟ್ಟಿನಿ ನಾನು. ಇಲ್ಲಾಂದ್ರೆ ಟಿವಿ ನನ್ನ ಕೈಗೊಳಗೆ ಪುಡಿ ಪುಡಿ ಹಾಕಿತ್ತು. ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತ ಹೇಳಿ. ನಮ್ಮ ಅಪ್ಪಲ್ರಿ, ನನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸುಡುಗಾಡಿಗೆ ಹೋದ ಹೆಣ ಅಷ್ಟೇ. ತಲೆಗಳಿಂದ ಹೋಗಿರೋ ಕೂದಲು ಯಾವತ್ತೂ ವಾಪಸ್ ಬಂದರೆ ಇತಿಹಾಸನೇ ಇಲ್ಲ ಸ್ನೇಹಿತರೆ. ದುಡ್ಡು ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಬಂಗಾರ ಬರುತ್ತೆ ಹೋಗುತ್ತೆ. ಸತ್ಯ ಯಾವುದಂದ್ರೆ ಹೊಟ್ಟೆ ಬರುತ್ತೆ ಹೋಗಲ್ಲ, ಕೂದಲು ಹೋಗುತ್ತೆ ಬರಲ್ಲ. ಇಷ್ಟೇ ಲಾಜಿಕ್, ಹೌದಾ? ಅದೇನಿರಲಿ ಸ್ನೇಹಿತರೆ, ನನಗೆ ಕೊಟ್ಟಂತ ಸಮಯ ಕೇವಲ 18 ನಿಮಿಷ. 18 ನಿಮಿಷದಲ್ಲಿ ನಿಮ್ಮನ್ನು ಹೇಗೆಲ್ಲ ನಾನು ಕರ್ಕೊಂಡು ಹೋಗ್ಬೋದು ಹಾಸ್ಯಗಳಿಗೆ. ಹಾಡುಗಳನ್ನು ಕೇಳಿದ್ರೆ ಬಹಳ ಖುಷಿ ಆಗ್ತಕ್ಕಂಥ ಹಾಡುಗಳು ಕೇಳಿಸ್ತಾ ಇದ್ವಿ ಮೊದಲೆಲ್ಲ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೋ ರಸದೌತಣ, ನಿನಗೆಲ್ಲೆಲ್ಲೋ ರಸದೌತಣ, ಜೊತೆಗೆದು ದೊರೆತಾಗ ಮೈಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ತೊಟ್ಲಾಗ ಹಾಕಿ ತೆಗೆದಿದ್ದ ಹಾಡುಗಳು ಸ್ನೇಹಿತರೆ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು, ನನ್ನಾಸೆ ನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿನಗೆಂದೆ ತರಲು. ಎಂತಹ ಅದ್ಭುತ ಸಾಹಿತ್ಯಗಳು ಸ್ನೇಹಿತರೆ. ಇತ್ತೀಚೆಗೆ ಒಂದು ಹಾಡು ಬರೆದ್ರು, ಏನು ಅನಾಹುತ ಹಾಡು ಬರೆದ್ರು. ಅದನ್ನ ರಾತ್ರಿ 12 ಗಂಟೆ ಒಂದು ಹಾಡು ಬರೆದ್ರು. ನಿದ್ರೆ ಬರದಿರಿ ರಾತ್ರಿ 12 ಗಂಟೆಗ ನಿದ್ರೆ ಬರದಿರಿ ಏನಂತೀಯವ, ಅವರವ್ವ ಪಕ್ಕಕ್ಕೆ ಮಗನ ಹುಚ್ಚ ರಪ್ಪ ಅಂತ ಹೊಡೆದಕ್ಕೆ. ಇದು ಕರ್ಮದ ಸಾಹಿತ್ಯಗಳು ಸ್ನೇಹಿತರೆ. ಇನ್ನು ಒಂದು ಹಾಡು ಮಂತ್ರಿ ದಿಕ್ಕು ತಪ್ಪಿ ಹೊಡಕತ್ತಿ ಬಿಡ್ತೀನಿ ನೀವು. ಏನೇನು ಅನಾಹುತ ಹೊಡೆದು, ಈ ಅಕ್ಕ ರಾಜರಾಣಿ ನನ್ನ ಕೈ ಒಳಗೆ, ಇಡಿ ಮಣ್ಣು ನಿನ್ನ ಬಾಯಿ ಒಳಗೆ, ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಆಗಾಗ. ಏನ್ ಅನಾಹುತ ಹಾಡುಗಳು, ಜನಪದ ಹಾಡುಗಳು, ಎಂತ ಶ್ರೀಮಂತವಂತ ಹಾಡುಗಳು ಸ್ನೇಹಿತರೆ. ಎಂಡ್ರು ಮಕ್ಕಳು ಇರುವರ ತಮ್ಮ ಎಲ್ಲಿ ತನಕ, ಎಂಡ್ರು ಮಕ್ಕಳು ಇರುವರ ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರ ತಮ್ಮ ಕುಣಿತನಕ, ಸತ್ತಾಗ ಬರುವರ ತಮ್ಮ ಕುಣಿತನಕ, ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ಮೇಚಿ ಸಂಸಾರ ನೇಚಿ, ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಜನಪದ ಆಗಿದ ತಾಕತ್ತುಗಳು ಸ್ನೇಹಿತರೆ. ಇತ್ತೀಚೆಗೆ ಟ್ರೆಂಡಿಂಗ್ ಸಾಂಗ್ ಉಟ್ಕೊಂಡ್ರಿ, ಏನಿಲ್ಲ ನಿನ್ನ ನನ್ನ ನಡುವೆ ಏನೇನಿಲ್ಲ. ಇದು ಒಂದು ಸಾಹಿತ್ಯ. ಇನ್ನೂ ಸಾಂಗ್ ಉಟ್ಕೊಂಡವ್ರಿ, ನಾ ಡ್ರೈವರ. ನೋಡ್ರಿ, ಬಿಡ್ಬೇಡ್ರಪ್ಪ ನೀವು, ಸ್ಟೇರಿಂಗ್ ಬಿಡ್ಬೇಡ್ರಿ ನೀವು. ಒಟ್ಟ ಕುಣಿತಾಳೋ ಏನ ನಾವು ಹಾಡುಗಳು ಬರಕತ್ತೇವ್ರಿ. ಮುಂಜಾನೆದ್ದು ಕುಂಬರಣ್ಣ ನುಂಡಾನ, ಆರ್ಯಾರಿ ಮಣ್ಣ ತುಳಿದಾನ, ಮುಂಜಾನೆದ್ದು ಕುಂಬರಣ್ಣ ನುಂಡಾನ, ಆರ್ಯಾರಿ ಮಣ್ಣ ತುಳಿದಾನ. ಇವು ಸ್ನೇಹಿತರೆ ಜನಪದ. ಇದಕ್ಕೆ ತಾಕತ್ತಿರುವಂಥದ್ದು. ಅದಕ್ಕೆ ಹೇಳೋದು 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ಏನಾದ್ರೆ ಅದು ನನ್ನ ಭಾಷೆ, ನನ್ನ ಹೆಮ್ಮೆಯ ಕನ್ನಡದ ಭಾಷೆ ಎನ್ನುವಂತ ಮಾತನ್ನ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ
ಬರ್ಲಿ ಸರ್, ನಾಚಿಕೆ ಏಕೆ? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವೇ ಸತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, 10 ಗಂಟೆಗೆ ಮನೆಗೆ ನೀನು ಬಿದ್ದಿರು, ಹೆಂಡತಿಯೇ ಸತ್ಯ, ಇಲ್ಲದಿದ್ದರೆ ನಿತ್ಯ. ಯಾರ್ಯಾರಿಗೆ ಹೆಂಡತಿಗೆ ಎದರ್ತೀರ ಅವ್ರಿಗೆ ಅಷ್ಟೇ ಈ ಹಾಡು. ಆ ಧ್ವನಿ ಬೇರೆ ಯಾವುದಲ್ಲ, ವಾದ್ಯಗಳ ಜೊತೆಯಲ್ಲಿ ಧ್ವನಿ ಧ್ವನಿ ಸರಿಯಾಗಿದ್ದರೆ ಚಪ್ಪಾಳೆ ಕೊಡಿ.